ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇದು ಸೋಮವಾರದ ವ್ಲಾಗ್ ನನ್ನ ಜೊತೆ ಶೇರ್ ಮಾಡ್ತಾ ಇರೋದು. ಫೈನಲಿ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರ ಅಪೋಸಿಟ್ಟೇ ಆಗೋದು ಅನಿಸುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಏನಂತಂದರೆ, ಕೆಲವೊಬ್ಬರು ಮೆಸೇಜ್ ಹಾಕಿದ್ರು ಮತ್ತು ಕಮೆಂಟ್ ಕೂಡ ಮಾಡಿದ್ದೀರ ಒಂದೆಬ್ಬರು ನೆಟೆಡಲ್ಲಿ ಯಾವ ಥರ ವರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನಾನು ವೀಡಿಯೋ ಮಾಡ್ಕೊಳ್ಬೇಕು ಅಂತಲೇ ಫ್ರಂಟು ಮತ್ತು ಬ್ಯಾಕು ಕಂಪ್ಲೀಟ್ ಮಾಡಿಕೊಂಡು ಸ್ಲೀವ್ಸ್ ಒಂದು ಪೆಂಡಿಂಗ್ ಇಟ್ಕೊಂಡು ಹಾಗೇ ಕೂತಿದ್ದೀನಿ ವೀಡಿಯೋ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಏನಾಗ್ಬಿಟ್ಟಿದೆ ಅಂತಂದರೆ, ನಿನ್ನೆ ಸೋಮವಾರ ಅಲ್ವಾ, ಸೋಮವಾರ ಏನಾಗ್ಬಿಟ್ಟಿದೆ, ನಿನ್ನೆ ಭಾನುವಾರ ಬೇರೆ ಪ್ಲ್ಯಾನಿಂಗ್ ಇತ್ತು ನಮ್ಮದು. ಅದು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಇದ್ದಿದ್ದು. ಹೋಗೋಣ ಅಂತ ಹೇಳ್ಬಿಟ್ಟು 3:30ಗೆ ಕ್ಲೋಸ್ ಮಾಡಬೇಕಿತ್ತು, 4:15 ಆಗೋಯಿತು. ಅದು ಪ್ಲ್ಯಾನಿಂಗು ಚೇಂಜ್ ಆಯಿತು. ಹೋಗೋದು ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ, ಸ್ಯಾಟರ್ಡೆ ಸಂಡೇ ರಜಾ ಇದೆ ಅಂತ ಹೇಳ್ಬಿಟ್ಟು ಸೋಮವಾರ ತೊಗೊಂಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ನವೀನವ್ರು ಕೂಡ ಇನ್ಫಾರ್ಮ್ ಮಾಡಿಲ್ಲ ನನಗೆ. ಸೊ ಇವಾಗ ಏನಾಗ್ಬಿಟ್ಟಿದೆ, ಅವ್ರು ಡ್ಯೂಟಿಗೆ ಹೋದ್ರೆ ಆಫ್ ಡೇ ಹಾಕ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಅಂದರೆ ಇವತ್ತು ಸೋಮವಾರ ಅಲ್ಲವಾ, ಡ್ಯೂಟಿಗೆ ಹೋಗಿದ್ದಾರೆ ಅವರು. ನನಗೆ ಕೂಡ ಹೇಳಿಲ್ಲ, ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಒಂದು ಪಾರ್ಸಲ್ ಬಂದಿದೆ ರಿಸೀವ್ ಮಾಡ್ಕೊ ಅಂತಂದು. ಸರಿ ರಿಸೀವ್ ಮಾಡ್ಕೊಂಡಿದ್ದೀನಿ. ಅವಾಗ ಹೇಳ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಇದೆ, 3:30ಗೆ ಬಿಡಬೇಕು ಇಲ್ಲಿ ಅಂತಂದರು. ಸೊ ನಾನು ಇನ್ನೂ ಗುಡಿಸ್ತಾ ಒರೆಸ್ತಾ ಇದ್ದೀನಿ ಮನೇನ. ಸೊ ಮಕ್ಕಳಿರೋ ಮನೆ, ಸ್ಕೂಲಿಗೆ ಹೋಗೋರು ಮನೆ ಹೆಂಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಒಂದು 3rd 4th ಸ್ಟ್ಯಾಂಡರ್ಡ್ ಆದರೆ ಅವರವರೇ ಬ್ಯಾಗ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಲಂಚ್ ಬಾಕ್ಸ್ನ ರೆಡಿ ಮಾಡಿಟ್ರೆ ಅವ್ರವ್ರ ಕ್ಯಾರಿ ಬ್ಯಾಗ್ನ ಅವರವರೇ ರೆಡಿ ಮಾಡಿಕೊಂಡು ಹೊರಡ್ತಾರೆ. ಬಟ್ ನಮ್ಮ ಮನೇಲಿ ಹಂಗಲ್ಲ. ನವೀನವ್ರದ್ದು ಸೇರಿಸಿ, ನನ್ನ ತಮ್ಮಂದು ಸೇರಿಸಿ, ನನ್ನ ಮಗಳದ್ದು ಸೇರಿಸಿ ಎಲ್ಲನೂ ನಾನೇ ರೆಡಿ ಮಾಡಿ ಕೊಟ್ಟರೆ, ಕೈ ಕೊಟ್ಟರೆ ತೊಗೊಂಡೋಗ್ತಾರೆ. ಇಲ್ಲಾಂದರೆ ಅದು ಎಲ್ಲಿ ನಾನು ರೆಡಿ ಮಾಡಿಟ್ಟಿರ್ತೀನೋ ಅಲ್ಲೇ ಬಿದ್ದಿರುತ್ತೆ. ಸೊ ಈ ಥರ ಆಗುತ್ತೆ. ಸೊ ಇವಾಗ ಅದಕ್ಕೆ ಅವರು ಬಂದಿದ್ದಾರೆ ಇವಾಗ. ಸೊ ಸಿನಿಮಾ ಆಲ್ಮೋಸ್ಟು ಒಂದು 2:30-3 ಗಂಟೆ ಆಗುತ್ತೆ. ಸೊ ನಾನು ಬಂದಿರೋದೇ 1 ಗಂಟೆಗೆ ಶಾಪಿಗೆ. ಇವಾಗ ಅವರು ಹಾಫ್ ಡೇ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಬಂದಮೇಲೆ ಸ್ಟಿಚ್ ಮಾಡೋಕ್ಕೋಸ್ಕರ ಬಟ್ಟೆ ಕಟ್ ಮಾಡಬೇಕಲ್ವ. ಸೊ ಅದಕ್ಕೆ ನಾನು ಕಟಿಂಗ್ನ ಮಾಡಿ ಇಟ್ಟು. ಸೊ ಇವತ್ತು ಕೂಡ ಶಾಪ್ ರಜಾ ಹಾಕೋಂಗಾಯಿತು. ಸೊ ನಾವು ಅಂದ್ಕೊತೀವಿ ಒಂದಿನ ತಾನೇ ರಜಾ ಹಾಕೋದು ಅಂತ ಹೇಳಿಬಿಟ್ಟು. ಸೊ ನಾವು ಒಂದಿನ ರಜಾ ಹಾಕಿದ್ದೀವಿ ಅಂತಂದರೆ, ನಂದು ಹೇಳ್ತಾ ಇರೋದು, ನಾನಿಲ್ಲಿ ಒಂದಿನ ರಜಾ ಹಾಕಿದ್ದೇನೆ, 2 ನೈಟ್ ಕೆಲಸ ಮಾಡಬೇಕು ನಾನು. ಸೊ ಆ ಥರ ಇರುತ್ತೆ. ಸೊ ಇವಾಗ ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸರಿ ಏನಾಗ್ಬಿಟ್ಟಿದ್ದು ಅಂತಂದರೆ, ಕಂಪ್ಲೀಟಾಗಿ ಕೆಲವೊಬ್ರದ್ದು ಬೇಗನೆ ಮಾಡಿಕೊಟ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ. ಅವ್ರೇನು ಮಾಡಿದ್ದಾರೆ, ಹೆಂಗಿದ್ರು ಅಕ್ಕ ಮಾಡಿಕೊಡ್ತಾರೆ ಬಿಡು ಅಂತ ಹೇಳಿಬಿಟ್ಟು ಲೇಟಾಗಿ ತೊಗೊಂಬಂದರು. ಹೇಳ್ಬೇಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ದಸರಾದಲ್ಲಿ ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ 25-30 ಜನ ಕಸ್ಟಮರ್ ರಿಟರ್ನ್ ಕಳಿಸಿದ್ದೀನಿ. ಕೈಲಿ ಆಗಲ್ಲ ಟೈಲರ್ಗೆ ಮಾತ್ರ ಮಾಡಿಕೊಟ್ಟಿದ್ದೀನಿ. ಸೊ ಅವ್ರು ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲ ಮುಂಚೆ ತಂದು ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ಒಂದು 15 to 18 ಬ್ಲೌಸ್ಗಳು ಪೆಂಡಿಂಗ್ ಇದೆ. ಕಸ್ಟಮರ್ದು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ 3 ಸೀರೆ 4 ಸೀರೆ ಅವ್ರಿಗೆ ಯಾವ್ಯಾವ ಬೇಕೋ ನನಗೆ ಹಬ್ಬಕ್ಕೆ ಕೊಡೋಕೆ ಓಸಿಲಿ ರಿಟರ್ನ್ ಕೊಟ್ಬಿಟ್ಟಿದ್ದಾರೆ. ನನಗೆ ನಾರ್ಮಲ್ ಬ್ಲೌಸ್ ವೇರ್ ಮಾಡೋ ಹಂಗಾಯಿತು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇವಾಗಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ವರ್ಕ್ಗಳು. ಸೊ ಏನಕ್ಕೆ ರಿಟರ್ನ್ ಕಳಿಸ್ತೀವಿ ಅಂತ, ಅವಾಗ ಒಂದೇ ಮಷೀನೇ ಇದ್ದಿದ್ದು. ಒಂದು ಮಷಿನ್ ಅನ್ನೋದಕ್ಕಿಂತ ವರ್ಕ್ಗಳು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲನೂ ಸಹ ಸ್ಟಾರ್ಟ್ ಆದವು. ಮಷಿನ್ ವರ್ಕಲ್ಲಿ ಪಾಟ್ನೆಕ್ ಆಗಿರ್ಬೋದು, ಅದೇ ಪಾಟ್ನೆಕ್ಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಗಳು. ಅದನ್ನು ನಾವು ಸ್ವಲ್ಪ ಡಿಸೈನ್ ಹುಡ್ಕೋದೂ ಕಷ್ಟ ಆಯಿತು. ಇನ್ನೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು ಅಂತ ಹೇಳಿಬಿಟ್ಟು 3-4 ಡೇಸಲ್ಲಿ ಎಷ್ಟು ಅಂತ ಬ್ಲೌಸ್ ವರ್ಕ್ ಮಾಡೋಕ್ಕಾಗುತ್ತೆ. ನಾವು ಮನೆ ಕ್ಲೀನ್ ಮಾಡ್ಕೊಳೋದು ಬೇಡವಾ, ನಾವು ದೇವಿ ರೆಡಿ ಮಾಡ್ಕೊಳೋದು ಬೇಡವಾ, ನಾವು ಹಬ್ಬ ಮಾಡ್ತೀವಿ ತಾನೇ ಮನೆಯಲ್ಲಿ. ಸೊ ಟೈಲರ್ ಕಷ್ಟನೂ ಸಹ ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಓಸಲ್ಲಿ ಸಹ ಅದೇ ಥರ ಆಯಿತು. ಕೆಲವೊಬ್ರು ಬೈಕೊಂಡು ಹೋದರು, ರೆಗ್ಯುಲರ್ ಕೊಡ್ತೀವಿ, ನಮ್ಮದೇ ನೀವು ಮಾಡ್ಕೊಡಲ್ಲ ಅಂತೀರಾ ನೀವು ಅಂತ ಹೇಳಿಬಿಟ್ಟು. ಸೊ ನೀವು ಹೆಂಗೆ ಮನೇಲಿ ಹಬ್ಬ ಮಾಡ್ತೀರೋ, ನಾವು ಕೂಡ ಮನೇಲಿ ಅದೇ ಥರನೇ ಹಬ್ಬ ಮಾಡಬೇಕು ಅಲ್ವಾ. ಅಟ್ಲೀಸ್ಟ್ ಒಂದೇ ದಿನದಲ್ಲಿ ಮನೆ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ರೆಡಿ ಮಾಡ್ಕೊಳಕ್ಕಾಗುತ್ತೆ. ಓದ್ಸಲಿ ವರ್ಕ್ ಹಾಕ್ಕೊತಾನೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಮನೇಲಿ ಎಲ್ಲರೂ ಸಹ, ನನ್ನ ತಮ್ಮಯಿಂದ ಹಿಡಿದು ನಮ್ಮ ಅಮ್ಮಯಿಂದ ಬಂದಿರೋರಿಗೂ ಸಹ ನಾನು ಕೆಲಸ ಕೊಟ್ಟಿದ್ದೀನಿ. ನಮ್ಮ ಅಮ್ಮನಿಗಾಗಿರ್ಬೋದು, ನಮ್ಮ ಅತ್ತೆ ಅವರು ಯಾರ್ಯಾರು ನೆಂಟರು ಬಂದಿದ್ರು ಎಲ್ಲರೂ ಸಹ ಕೆಲಸ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ. ಹಬ್ಬಕ್ಕೆ ಅಂತ ಕರೆದಿರ್ತೀವಿ ಅವರಾದ್ರೂ ಸಹ. ನೀವು ಹೆಂಗೆ ಮನೇಲಿ ಹಬ್ಬ ಮಾಡ್ತೀರೋ, ನಾವು ಟೈಲರ್ಗಳಾದ್ರೂ ಸಹ ಮನೇಲೂ ಕೂಡ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿನೇ ಹಬ್ಬಗಳನ್ನ ಮಾಡ್ತೀವಿ. ಸೊ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡು ನಮಗೂ ಕೂಡ ಕೊಟ್ಟರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ. ಈಗ ನೋಡಿ, ಸ್ಯಾಟರ್ಡೆ ಸಂಡೇ, ಈಗ ಮತ್ತೆ ಮಂಡೇ, ಇವತ್ತು ಕೂಡ ರಜಾ ಹಾಕೋ ಸಿಚುವೇಶನ್ನು. ಸೊ ಇದೇ ಥರ ಇರುತ್ತೆ ನಮಗೂ ಕೂಡ. ಕೆಲವೊಂದು ಸರಿ ಓದು ಮಂತ್ ಕೂಡ ಹಾಗೆ ಆಯಿತು. ಬ್ಯಾಂಕಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು, ನಮ್ಮದು ಪಾಸ್ವರ್ಡು ಅದು ಇದೆಲ್ಲ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೂ ಸಹ ವೀಕ್ ಡೇ ನಾವು ವೆಯ್ಟ್ ಮಾಡಿದ್ದೀವಿ ಬ್ಯಾಂಕಲ್ಲಿ. ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಕಸ್ಟಮರ್ ಅದನ್ನ ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಸರಿ ಆಯಿತು, ನಮಗೆ ಅವರು ಟೈಮ್ ಇರುತ್ತೆ. ಇನ್ನು ಅವ್ರು ಕೂಡ ಫಂಕ್ಷನ್ಗೂ ನಾವು ಕೂಡ, ಅವರು ಆಲ್ಮೋಸ್ಟ್ ಟೈಮ್ ಇಟ್ಕೊಂಡೇ ಕೊಟ್ಟಿರ್ತಾರೆ ಕೆಲವೊಂದು ಫಂಕ್ಷನ್ಗಳಿಗೆ. ಬಟ್ ನಾನು ಹೇಳ್ತಾ ಇದ್ದೀನಿ ಈ ಥರ ಪ್ರಾಬ್ಲಮ್ ಇದೆ, ಲೇಟ್ ಆಗ್ಬೋದು ಅಂತ. ಸರಿ ಅಂತ ಕೊಟ್ಟೋಗ್ತಾರೆ. ಕೊಟ್ಟೋದ್ಮೇಲೆ ನೀವು ಯಾಕಷ್ಟು ಅರ್ಜೆಂಟ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಸೊ ಈ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ನೀವು ಹೇಗೆ ಸೆಲ್ಫ್ ಕೇರ್ ಮಾಡ್ತಿರೋ, ಸೊ ನಮಗೂ ಕೂಡ ಸ್ವಲ್ಪ ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟರೆ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ.
ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ. ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಸೊ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಆರ್ಗಂಜು ಸ್ಯಾರಿಗಳು ಬರ್ತಾವಲ್ವ, ಈ ತೋಳಿಗೆ ಏನಕ್ಕೆ ಎಂಬ್ರಾಯ್ಡರಿ ಕೊಡ್ತಾರೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಅದು ಆಗೋದು ಇಲ್ಲ, ಬಿಡೋದು ಇಲ್ಲ. ಸೊ ಕಸ್ಟಮರ್ ಇವಾಗ ಇದನ್ನು ನನಗೆ ಹಾಕಲೇಬೇಡಿ, ಪ್ಲೈನ್ ಪೀಸ್ ಮಿಕ್ಕುತ್ತೆ ಅಲ್ವಾ, ಸೊ ಇದರಲ್ಲಿ ವಿತೌಟ್ ಲೈನಿಂಗು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಇವತ್ತು ದೀಪ ಅಂತ ಹೇಳಿಬಿಟ್ಟು ದೀಪ ಅಂತ ಹೇಳಿಬಿಟ್ಟು ಕಸ್ಟಮರು. ನನಗೆ ಇವ್ರು ಸಾಂಗ್ ಹೇಳೋದು, ಇವ್ರು ಮಾತಾಡೋದು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ನವೀನ್ ಅವರು ದೀಪ ಅಂದರೆ ಒಂದೊಂದ್ಸಲ ಅರ್ಥ ಆಗೋದು. ದೀಪ ಅಂದರೆ ಸುಮಾರು ಒಂದು 5-6 ಜನ ಕಸ್ಟಮರ್ ಇದ್ದಾರೆ. ಕೋಗಿಲ ಕಂಠ ಅಂತಂದರೆ ನೀಟಾಗಿ ಅರ್ಥ ಆಗುತ್ತೆ ಅವರಿಗೆ. ಸೊ ಆ ಥರ ಹೆಸರು ಅವರು ಸಖತ್ತು ಒಂಥರ ಅವ್ರು ಮಾತಾಡೋದೇ ಒಂಥರ ಇಷ್ಟ ಗಾಯಿಸಿ ಕಸ್ಟಮರ್ ಮಾತಾಡೋದು. ಸೊ ಇವ್ರದ್ದು ಆ್ಯಕ್ಚುಲಿ 1 ಮಂತ್ ಆಗ್ತಾ ಬಂತ ಅನಿಸುತ್ತೆ. ಈ ಸಂಡೇ ಹೋಯ್ತು ಅಂದರೆ ಇನ್ನೇನು 1 ಮಂತ್ ಆಯಿತು. ಸೊ ಇವ್ರು ಕೊಟ್ಟೇ ಇಲ್ಲ ಇನ್ನೂ ಸಹ. ಟೈಮ್ ಇದೆ ಅಂತ ಹೇಳ್ಕೊಂಡು ನಾವು ಕೂಡ ಅವ್ರ ಕಡೆ ಓಡಾಡ್ಕೊತ ಬರ್ತೇಬಿಟ್ಟೆ. ಇನ್ನು ಇವಾಗ ಇದನ್ನು ಕಟ್ ಮಾಡಿ ಇಟ್ಟು ಹೋಗಬೇಕು. ಸೊ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಚಿನಿಮಾನ ಕರ್ಕೊಂಡು ಬಂದರು ನವೀನ್ ಅವರು. ಸೊ ಅವರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟರು. ನಾನು ಅವ್ರು ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಶಾಪಲ್ಲಿ ಬಂದಿದ್ದೆ. ಇನ್ನು ಚಿನಿಮಾ ಏನು ಮಾಡಿದ್ದಾಳೆ ಅಂತಂದರೆ, ಅವಳದು ಕೈ ಬಂದುಬಿಟ್ಟು ಪೆನ್ಸಿಲ್ ಶಾರ್ಪ್ನರ್ ಇರುತ್ತಲ್ಲ ಅದರಲ್ಲಿ ಹೋಗ್ಬಿಟ್ಟು ಪೆನ್ಸಿಲ್ ಸ್ವಲ್ಪ ಮೇಲೆಗಡೆ ಮುರಿದೋಗಿದೆ. ಅಲ್ಲಿ ಇಟ್ಬಿಟ್ಟು ಕೈ ಏನು ಮಧ್ಯ ಬೆರಳು ಏನಿರುತ್ತೋ ಅದನ್ನು ಫಿಂಗರ್ದು ನೈಲ್ ಇರುತ್ತಲ್ಲ ಅದು ಕಟ್ಟಾಗಿದೆ. ಅದು ಪದೇ ಡ್ರೆಸ್ ಸಿಗಾಕೊಳ್ಳೋದು ಆ ಥರ ಆದ್ರೂ ಅಲ್ಲಿಂದ ಬ್ಲಡ್ ಬರ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು 2 ನಿಮಿಷ ಕಾಯಿಸಿ ಒಂದು ಸ್ವಲ್ಪನ ದೂರ ಇಲ್ಲ, ಒಂದು 5-10 ಅಷ್ಟೇ ಮೆಡಿಕಲ್ ಶಾಪು. ನಾನು ಗಾಡಿ ಇಳಿದು ಮೆಡಿಕಲ್ ಶಾಪಿಗೆ ಹೋಗಿ ಅದೇನು ಟೇಪು ತೊಗೊಂಡು ಬರೋದ್ರೊಳಗಡೆ ಅವ್ರ ಅಪ್ಪಂದು ಹಿಂದೆಗಡೆ ನೋಡ್ತಾ ಇರ್ಬೋದು ಯಾವ ಥರ ಈಚಿದ್ದಾಳೆ ಅಂತ ಹೇಳ್ಬಿಟ್ಟು ಕ್ರಯನ್ಸ್ ತೊಗೊಂಡ್ಬಿಟ್ಟು ಅವರಪ್ಪ ನೋಡಿದ್ರೆ ನವೀನವರು ಮುಂದೆಗಡೆ ಯಾರ ಹತ್ರ ಕಸ್ಟಮರ್ ಹತ್ರ ಮಾತಾಡಿಕೊಂಡು ಕೂತಿದ್ದಾರೆ. ಇವಳು ನೋಡಿದ್ರೆ ಅವರಪ್ಪ ಏನು ಅಂದ್ಕೊಂಡಿದ್ದಾರೆ, ಸುಮ್ಮನೆ ಕೈ ಆಡಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಇವಳು ನೋಡಿದ್ರೆ ಈ ಅವಂತರ ಮಾಡಿದ್ದಾಳೆ. ಹಾಯ್ ಆಲ್, ಈ ಒಂದು ಡಿಸೈನ್ ಬಂದುಬಿಟ್ಟು ಕಸ್ಟಮರು ಇದೇ ಡಿಸೈನ್ ಬೇಕು ಅಂತ ಹೇಳಿದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಯು ಶೇಪಲ್ಲೇ ಬಂದಿರೋದು. ಸ್ವಲ್ಪ ಏಜ್ ಆಗಿದೆ, ನಮಗೆ ಡಿಸೈನ್ ಅಷ್ಟೊಂದು ಇಷ್ಟ ಆಗಲ್ಲ. ಏನಾದ್ರು ಈ ಥರ ಡಿಸೈನ್ಗಳನ್ನ ಸಹ ಹಾಕಿಸ್ಕೊಳ್ಬೋದು. ಇನ್ನು ಇದು ಬಂದುಬಿಟ್ಟು ಬನಾರಸಿ ಸಿಲ್ಕ್ ಅಂತ ಬರುತ್ತಲ್ಲ ಆ ಥರ ಹಾಕಿರೋದು. ಕ್ಲಾತು ಸ್ವಲ್ಪ ಕಲರ್ ಹೋಗುತ್ತೆ ಅನ್ನೋ ಥರ ಅನ್ನಿಸ್ತು. ಯಾಕೆಂದರೆ 5 ಮಿನಿಟ್ಸ್ ನಾನು ಕೈಯೆಲ್ಲ ಇಟ್ಕೊಂಡು ಕೈ ಸ್ವೆಟ್ಟಾಗಿ ನೋಡಿದ್ರೆ ಕೈ ಆಲ್ರೆಡಿ ಕಲರ್ ಆಗಿತ್ತು. ನನಗೆ ಕಸ್ಟಮರ್ಗೆ ಹೇಳಿದ್ರು ಸಹ ಅವರು ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅದೇ ಬ್ಲೌಸ್ಗೆ ನಾನು ವರ್ಕ್ ಹಾಕಿ ಕೊಟ್ಟೆ. ಇನ್ನು ಈ ಒಂದು ಡಿಸೈನ್ ಬಂದುಬಿಟ್ಟು 2 ಕಲರ್ ಕಾಂಬಿನೇಷನಲ್ಲಿ ಬಂದಿರೋ ಅಂಥದ್ದು. ಡಾರ್ಕು ಈ ಕಡೆ ಪರ್ಪಲ್ಲು ಅಲ್ಲ, ಈ ಕಡೆ ಪಿಂಕು ಅಲ್ಲ, ಆ ಥರ ಶೇಡಲ್ಲಿ ಬಂದಿತ್ತು ಇದು. ಸೊ ಕ್ಯಾಮ್ರಾದಲ್ಲಿ ನಿಮಗೆ ಪಿಂಕ್ ಅಂತಲೇ ಕಾಣಿಸುತ್ತೆ. ಇನ್ನು ಫ್ರಂಟು ಮತ್ತು ಬ್ಯಾಕು 2 ಕೂಡ ಯು ಶೇಪಲ್ಲೇ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಡಿಸೈನು ಸ್ವಲ್ಪ ಬೇರೆ ಕ್ಲಾತ್ಗೆ ಅಥವಾ ಬೇರೆ ಕಲರ್ ಕಾಂಬಿನೇಷನ್ಗೆ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಈ ಒಂದು ಡಿಸೈನಿಗೆ ನಾನು 500 ರುಪೀಸ್ನ ಈ ಒಂದು ಬ್ಲೌಸ್ಗೆ ಚಾರ್ಜ್ ಮಾಡಿರೋಂಥ. ಇನ್ನು ಬುಟ್ಟಾಸ್ ನೋಡ್ತಾ ಇರ್ಬೋದು. ನೆಕ್ಲೈನಲ್ಲಿ ಏನು ಬುಟ್ಟಾಸ್ ಬಂದಿದೆಯೋ ಅದೇ ಬುಟ್ಟಾನ ತೊಗೊಂಡ್ಬಿಟ್ಟು ಸ್ಲೀವ್ಸ್ಗೂ ಕೂಡ ಬುಟ್ಟ ಕೊಟ್ಟಿದ್ದೀನಿ. ಇನ್ನು ಬಾರ್ಡರ್ ಲೈನ್ಗೆ ನೆಕ್ಲೈನ್ ಏನು ಬಂದಿರುತ್ತೋ ಅದೇ ಲೈನ್ಗೆ ವರ್ಕ್ನ ಮಾಡಿರೋವಂಥದ್ದು. ಸೊ ನಮ್ಮೊಂದು ಶಾಪ್ ಬಂದುಬಿಟ್ಟು ಬೊಮ್ಮಸಂದ್ರ ನಿಯರ್ ಬೈ ನಗರ ಮೇನ್ ರೋಡ್ ಕಿತ್ಕನಹಳ್ಳಿ ಆಗುತ್ತೆ. ಸೊ ನೀವು ಶಾಪ್ ವಿಸಿಟ್ ಮಾಡಬೇಕು ಅನ್ನೋರು ಶಾಪ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ನಮಗೆ ಪೋಸ್ಟು ಅಥವಾ ಕೊರಿಯರ್ ಕೂಡ ಅವೈಲೇಬಲ್ ಇದೆ, ನೀವು ಅದಕ್ಕಾದ್ರೂ ಸಹ ಕಳಿಸ್ಕೊಡ್ಬೋದು. ಇನ್ನು ಕಮ್ಮಿ ಬಜೆಟಲ್ಲಿ ಯಾರಾದ್ರು ವರ್ಕ್ ಮಾಡಿಸ್ಬೇಕು ಅಂತಿದ್ರೆ ನೀವು ಆರಾಮಾಗೆ ಮಾಡಿಕೊಡ್ಬೋದು. ಇನ್ನು ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ನು ಹ್ಯಾಂಡ್ ವರ್ಕ್ ತುಂಬ ಕಾಸ್ಟ್ ಆಗಿರೋದ್ರಿಂದ ಹ್ಯಾಂಡ್ ವರ್ಕ್ ಡಿಸೈನು ಸಹ ಮಷಿನ್ ವರ್ಕಿಗೆ ಮಾಡಿಕೊಡ್ತೀನಿ. ಇನ್ನು ಇದು ಬಂದ್ಬಿಟ್ಟು ಸ್ಲೀವ್ಸ್ಗೆ ಹಾಕಿರೋದು. ಇಲ್ಲಿ ನಾನು ಬೇರೆ ವ್ಲಾಗಲ್ಲಿ ಅಥವಾ ಬೇರೆ ಡಿಸೈನ್ ಹಾಕಬೇಕಾದ್ರೆ ನಾನು ತೋರಿಸಿದ್ದೀನಿ. ಈ ಪಾರ್ಟಲ್ಲಿ ನಾವು ಸ್ಯಾರಿದು ಬಾರ್ಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಅವ್ರದ್ದು ಲೆಂತ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ, ಇಲ್ಲಿ ಹಂಗೆ ಖಾಲಿ ಬಿಟ್ಟಿದ್ದೀನಿ. ಸೊ ಡಬಲ್ ಬಾರ್ಡ್ರನ್ನ ತೊಗೊಂಡ್ಬಿಟ್ಟು ಸ್ಲೀವ್ಸ್ನ ರನ್ ಮಾಡಿರೋದು. ಸೊ ಇದು ಸ್ವಲ್ಪ ದೊಡ್ಡವ್ರಿಗೆ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇವ್ರದ್ದು ರೌಂಡೇ ಬರೀ 7 ಇದೆ, ಇನ್ನು ಲೆಂತ್ ಬಂದುಬಿಟ್ರೆ 9 ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಹೇಳಿದೆ ಅಲ್ವಾ, ಅವ್ರ ಹತ್ರ ಸ್ವಲ್ಪ ಈ ಕಲರ್ ಕಾಂಬಿನೇಷನ್ ಸ್ಯಾರಿಗಳು ಇದ್ದಾವೆ ಅಂತ ಹೇಳಿಬಿಟ್ಟು ನಾನು ಈ ಥರದನ್ನು ಕಲರ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಸ್ಯಾರಿ ಬ್ಲೌಸ್ ಸಪ್ರೇಟ್ ಪೀಸ್ ತಂದು ವರ್ಕ್ನ ಮಾಡಿರೋವಂಥದ್ದು. ಸೊ ಫ್ರಂಟು ಬ್ಯಾಕನ್ನು ಸಹ ತೋರಿಸ್ತೀನಿ ನಿಮಗೆ. ರಿಮೂವ್ ಮಾಡ್ತೀನಿ. ನಾನು ಮಷಿನ್ ಆಫ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಥರ ಫ್ರೀಯಾಗಿ ಸರ್ಸಾಡ್ತಾ ಇದ್ದೀನಿ. ಮಷಿನ್ ಆನಲ್ಲಿದ್ದರೆ ಇಷ್ಟು ನೀಟಾಗಿ ಸರ್ದಾಡೋದಿಲ್ಲ.
ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಸ್ಲೀವ್ಸ್ ಪ್ಯಾಟ್ರನ್ನು. ಇದು ಕೆಳಗಡೆ ಬರುತ್ತೆ, ನಾನು ಆಪೋಸಿಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಆಪೋಸಿಟಲ್ಲಿ ತೊಗೊಂಡಿರೋದು ಅಷ್ಟೇ. ಬಟ್ ಸಖತ್ತಾಗಿ ಬರುತ್ತೆ ಅಂದರೆ ಡಿಸೈನ್ ಮಾತ್ರ. ಇದು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇದನ್ನು ನಾವು ಪರ್ಸ್ನಲಾಗಿ ನಾವು ಕಸ್ಟಮೈಸೇಷನ್ ಮಾಡಿಸಿರೋದು ಇದು 2-3 ಡಿಸೈನ್ದು ತೊಗೊಂಡ್ಬಿಟ್ಟು ನಾವು ಒಂದು ಡಿಸೈನ ರೆಡಿ ಮಾಡಿರೋವಂಥದ್ದು. ಇನ್ನು ಬ್ಯಾಕ್ ಬಂದರೆ ಇನ್ನೂ ಸಖತ್ತಾಗಿ ಬಂದಿದೆ. ಬ್ಯಾಕ್ ಹೇಳಬೇಕು ಅಂತಂದರೆ ನನಗೆ ಬ್ಯಾಕ್ ತುಂಬಾ ಇಷ್ಟ ಆಯಿತು. ಸೊ ನಾನು ಹೇಳಿದೆ ಅಲ್ವಾ, ತುಂಬ ಪುಟ್ಟು ಬ್ಲೌಸು ಅಂತ ಹೇಳಿಬಿಟ್ಟು ತುಂಬ ತೆಳ್ಳ ಇದ್ದಾಳೆ. ಸೊ ಅದಕ್ಕೋಸ್ಕರ ತುಂಬ ಚಿಕ್ಕದು 75% ಇಟ್ಕೊಂಡು ಡಿಸೈನ್ದು ವರ್ಕ್ನ ಮಾಡಿರೋದು. ಚಿಕ್ಕದಾಗಿ ಬಂದಿದೆ. ದೊಡ್ಡವ್ರಿಗೂ ಸಹ ಈ ಬ್ಲೌಸ್ನ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ತುಂಬ ಕಾಂಬಿನೇಷನಲ್ಲಿ ಇದನ್ನು ವರ್ಕ್ ಮಾಡಿದ್ದೀನಿ. ನನ್ನ ಫೋಟೋದನ್ನ ತೆಕ್ಕೊಂಡಿದ್ರೆ ನಾನು ಬೇರೆ ಬ್ಲೌಸ್ಗೆ ಯಾವ್ಯಾವ ಬ್ಲೌಸ್ಗಳಿಗೆ ಯಾವ್ಯಾವ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಇನ್ನು ಫ್ರಂಟಲ್ಲಿ ಈ ಥರ ಈ ಕಡೆ ಡೈಮಂಡು ಅಲ್ಲ, ಈ ಕಡೆ ಸ್ಕ್ವಯರು ಅಲ್ಲ, ಆ ಥರ ಬಂದಿದೆ. ನೀವು ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಸೊ ಡಿಸೈನ್ ಬೇಕು ಅಂದ್ರೂ ಸಹ ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ, ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ. ನೀವು ಯಾವ ಮಷಿನಿಗೆ ಬೇಕಾದ್ರೂ ಸಹ ಬೈ ಮಾಡ್ಬೋದು. ಈ ಥರ ಬರುತ್ತೆ. ಸೊ ಎಷ್ಟು ತುಂಬ ಹತ್ತಿರದಿಂದಲೇ ತೋರಿಸ್ತೀವಿ ಎಷ್ಟು ಥಿಕ್ನೆಸ್ ಇದೆ ಅಂತ. ತುಂಬಾ ಥಿಕ್ನೆಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಡಿಸೈನ್ ರೆಡಿ ಮಾಡ್ಕೊಂಡಿರೋದು ಗೈಸ್, ಯಾವುದೇ ರೀತಿಯಾಗಿ ನಾವು ಬೇರೆ ಕಡೆ ಬೈ ಮಾಡಿರೋದಲ್ಲ ಈ ಡಿಸೈನು. ಸೊ ನಾವೇ ಓನ್ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು. ಸೊ ಇನ್ನು ಓನ್ ಕಸ್ಟಮೈಸೇಷನ್ಗೆ ಇನ್ನೂ ಒಂದು 15 to 20 ಡೇಸ್ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವೇ ಓನ್ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು. ಇನ್ನು ನಮ್ಮಲ್ಲಿ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇದೆ. ಬಟ್ ಅರ್ಜೆಂಟಿಗೆ ಅಂದರೆ ಆಗಲ್ಲ. ಸೊ ಯಾವ ಡಿಸೈನರು ಸಹ ಅರ್ಜೆಂಟಿಗೆ ಮಾಡಿನೂ ಸಹ ಕೊಡೋದಿಲ್ಲ. ಇದನ್ನು ಮಾತ್ರ ನಾವು ಬೇರೆ ಡಿಸೈನ್ನ ತೊಗೊಂಡ್ಬಿಟ್ಟು ಇಲ್ಲಿ ಇದು ಮಾಡ್ಕೊಂಡಿರೋದು. ಇದು ಕಂಪ್ಲೀಟಾಗಿ ಫುಲ್ಲು ಡಿಸೈನ್ ಬೈ ಮಾಡಿದರೆ ಇದು ಕೂಡ ಅದರಲ್ಲೇ ಆ್ಯಡ್ ಆಗಿಯೇ ಬರುತ್ತೆ ನಿಮಗೆ. ಇದು ಸೆಂಟ್ರಲ್ಲಿ ನೀವು ಇದನ್ನು ಬಾರ್ಡರ್ ಲೈನನ್ನು ಆ್ಯಡ್ ಮಾಡಿಕೊಂಡು ವರ್ಕ್ನ ಮಾಡ್ಬೋದು. ಸೊ ಈ ಥರ ಯಾರಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಳ್ಬೋದು. ಈ ಥರ ಬ್ಯಾಕ್ ಆದ್ರೂ ಅಷ್ಟೇ, ಬ್ಯಾಕ್ನು ಸಹ ಕ್ಲಿಯರಾಗಿ ತೋರಿಸ್ತೀನಿ. ಬೇಕು ಅಂದರೆ ಯಾರಾದರೂ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇನ್ನು ಈ ಕಡೆ ಮಷಿನ್ ಬಂದುಬಿಟ್ಟು ಇದು ಸೇಮ್ ಡಿಸೈನ್ ಇನ್ನು ಅವ್ರ ತಾಯಿಗೂ ಸಹ ಹಾಕಬೇಕು ಈ ಕಲರ್ ಕಾಂಬಿನೇಷನಲ್ಲಿ. ಇನ್ನು ಇದು ಬಂದುಬಿಟ್ಟು ಸ್ಲೀವ್ಸ್ಗೆ ಹಾಕಿರೋದು. ಇಲ್ಲಿ ನಾನು ಬೇರೆ ವ್ಲಾಗಲ್ಲಿ ಅಥವಾ ಬೇರೆ ಡಿಸೈನ್ ಹಾಕಬೇಕಾದ್ರೆ ನಾನು ತೋರಿಸಿದ್ದೀನಿ. ಈ ಪಾರ್ಟಲ್ಲಿ ನಾವು ಸ್ಯಾರಿದು ಬಾರ್ಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಅವ್ರದ್ದು ಲೆಂತ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ, ಇಲ್ಲಿ ಹಂಗೆ ಖಾಲಿ ಬಿಟ್ಟಿದ್ದೀನಿ. ಸೊ ಡಬಲ್ ಬಾರ್ಡ್ರನ್ನ ತೊಗೊಂಡ್ಬಿಟ್ಟು ಸ್ಲೀವ್ಸ್ನ ರನ್ ಮಾಡಿರೋದು. ಸೊ ಇದು ಸ್ವಲ್ಪ ದೊಡ್ಡವ್ರಿಗೆ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇವ್ರದ್ದು ರೌಂಡೇ ಬರೀ 7 ಇದೆ, ಇನ್ನು ಲೆಂತ್ ಬಂದುಬಿಟ್ರೆ 9 ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಹೇಳಿದೆ ಅಲ್ವಾ, ಅವ್ರ ಹತ್ರ ಸ್ವಲ್ಪ ಈ ಕಲರ್ ಕಾಂಬಿನೇಷನ್ ಸ್ಯಾರಿಗಳು ಇದ್ದಾವೆ ಅಂತ ಹೇಳಿಬಿಟ್ಟು ನಾನು ಈ ಥರದನ್ನು ಕಲರ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಸ್ಯಾರಿ ಬ್ಲೌಸ್ ಸಪ್ರೇಟ್ ಪೀಸ್ ತಂದು ವರ್ಕ್ನ ಮಾಡಿರೋವಂಥದ್ದು. ಸೊ ಫ್ರಂಟು ಬ್ಯಾಕನ್ನು ಸಹ ತೋರಿಸ್ತೀನಿ ನಿಮಗೆ. ರಿಮೂವ್ ಮಾಡ್ತೀನಿ. ನಾನು ಮಷಿನ್ ಆಫ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಥರ ಫ್ರೀಯಾಗಿ ಸರ್ಸಾಡ್ತಾ ಇದ್ದೀನಿ. ಮಷಿನ್ ಆನಲ್ಲಿದ್ದರೆ ಇಷ್ಟು ನೀಟಾಗಿ ಸರ್ದಾಡೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಸ್ಲೀವ್ಸ್ ಪ್ಯಾಟ್ರನ್ನು. ಇದು ಕೆಳಗಡೆ ಬರುತ್ತೆ, ನಾನು ಆಪೋಸಿಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಆಪೋಸಿಟಲ್ಲಿ ತೊಗೊಂಡಿರೋದು ಅಷ್ಟೇ. ಬಟ್ ಸಖತ್ತಾಗಿ ಬರುತ್ತೆ ಅಂದರೆ ಡಿಸೈನ್ ಮಾತ್ರ. ಇದು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇದನ್ನು ನಾವು ಪರ್ಸ್ನಲಾಗಿ ನಾವು ಕಸ್ಟಮೈಸೇಷನ್ ಮಾಡಿಸಿರೋದು ಇದು 2-3 ಡಿಸೈನ್ದು ತೊಗೊಂಡ್ಬಿಟ್ಟು ನಾವು ಒಂದು ಡಿಸೈನ ರೆಡಿ ಮಾಡಿರೋವಂಥದ್ದು. ಇನ್ನು ಬ್ಯಾಕ್ ಬಂದರೆ ಇನ್ನೂ ಸಖತ್ತಾಗಿ ಬಂದಿದೆ. ಬ್ಯಾಕ್ ಹೇಳಬೇಕು ಅಂತಂದರೆ ನನಗೆ ಬ್ಯಾಕ್ ತುಂಬಾ ಇಷ್ಟ ಆಯಿತು. ಸೊ ನಾನು ಹೇಳಿದೆ ಅಲ್ವಾ, ತುಂಬ ಪುಟ್ಟು ಬ್ಲೌಸು ಅಂತ ಹೇಳಿಬಿಟ್ಟು ತುಂಬ ತೆಳ್ಳ ಇದ್ದಾಳೆ. ಸೊ ಅದಕ್ಕೋಸ್ಕರ ತುಂಬ ಚಿಕ್ಕದು 75% ಇಟ್ಕೊಂಡು ಡಿಸೈನ್ದು ವರ್ಕ್ನ ಮಾಡಿರೋದು. ಚಿಕ್ಕದಾಗಿ ಬಂದಿದೆ. ದೊಡ್ಡವ್ರಿಗೂ ಸಹ ಈ ಬ್ಲೌಸ್ನ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ತುಂಬ ಕಾಂಬಿನೇಷನಲ್ಲಿ ಇದನ್ನು ವರ್ಕ್ ಮಾಡಿದ್ದೀನಿ. ನನ್ನ ಫೋಟೋದನ್ನ ತೆಕ್ಕೊಂಡಿದ್ರೆ ನಾನು ಬೇರೆ ಬ್ಲೌಸ್ಗೆ ಯಾವ್ಯಾವ ಬ್ಲೌಸ್ಗಳಿಗೆ ಯಾವ್ಯಾವ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಇನ್ನು ಫ್ರಂಟಲ್ಲಿ ಈ ಥರ ಈ ಕಡೆ ಡೈಮಂಡು ಅಲ್ಲ, ಈ ಕಡೆ ಸ್ಕ್ವಯರು ಅಲ್ಲ, ಆ ಥರ ಬಂದಿದೆ. ನೀವು ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಸೊ ಡಿಸೈನ್ ಬೇಕು ಅಂದ್ರೂ ಸಹ ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ, ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ. ನೀವು ಯಾವ ಮಷಿನಿಗೆ ಬೇಕಾದ್ರೂ ಸಹ ಬೈ ಮಾಡ್ಬೋದು. ಈ ಥರ ಬರುತ್ತೆ. ಸೊ
ಸೊ ಎಷ್ಟು ತುಂಬ ಹತ್ತಿರದಿಂದಲೇ ತೋರಿಸ್ತೀವಿ ಎಷ್ಟು ಥಿಕ್ನೆಸ್ ಇದೆ ಅಂತ ತುಂಬಾ ಥಿಕ್ನೆಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಡಿಸೈನ್ ರೆಡಿ ಮಾಡ್ಕೊಂಡಿರೋದು ಗೈಸ್, ಯಾವುದೇ ರೀತಿಯಾಗಿ ನಾವು ಬೇರೆ ಕಡೆ ಬೈ ಮಾಡಿರೋದಲ್ಲ ಈ ಡಿಸೈನು. ಸೊ ನಾವೇ ಓನ್ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು. ಸೊ ಇನ್ನು ಓನ್ ಕಸ್ಟಮೈಸೇಷನ್ಗೆ ಇನ್ನೂ ಒಂದು 15 to 20 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವೇ ಓನ್ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು. ಇನ್ನು ನಮ್ಮಲ್ಲಿ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇದೆ, ಬಟ್ ಅರ್ಜೆಂಟಿಗೆ ಅಂದರೆ ಆಗಲ್ಲ. ಸೊ ಯಾವ ಡಿಸೈನರು ಸಹ ಅರ್ಜೆಂಟಿಗೆ ಮಾಡಿನೂ ಸಹ ಕೊಡೋದಿಲ್ಲ. ಇದನ್ನು ಮಾತ್ರ ನಾವು ಬೇರೆ ಡಿಸೈನ್ನ ತೊಗೊಂಡ್ಬಿಟ್ಟು ಇಲ್ಲಿ ಇದು ಮಾಡ್ಕೊಂಡಿರೋದು. ಇದು ಕಂಪ್ಲೀಟಾಗಿ ಫುಲ್ಲು ಡಿಸೈನ್ ಬೈ ಮಾಡಿದರೆ ಇದು ಕೂಡ ಅದರಲ್ಲೇ ಆ್ಯಡ್ ಆಗಿಯೇ ಬರುತ್ತೆ ನಿಮಗೆ. ಇದು ಸೆಂಟ್ರಲ್ಲಿ ನೀವು ಇದನ್ನು ಬಾರ್ಡರ್ ಲೈನನ್ನು ಆ್ಯಡ್ ಮಾಡಿಕೊಂಡು ವರ್ಕ್ನ ಮಾಡ್ಬೋದು. ಸೊ ಈ ಥರ ಯಾರಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಳ್ಬೋದು. ಈ ಥರ ಬ್ಯಾಕ್ ಆದ್ರೂ ಅಷ್ಟೇ, ಬ್ಯಾಕ್ನು ಸಹ ಕ್ಲಿಯರಾಗಿ ತೋರಿಸ್ತೀನಿ. ಬೇಕು ಅಂದರೆ ಯಾರಾದರೂ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇನ್ನು ಈ ಕಡೆ ಮಷಿನ್ ಬಂದುಬಿಟ್ಟು ಇದು ಸೇಮ್ ಡಿಸೈನ್ ಇನ್ನು ಅವ್ರ ತಾಯಿಗೂ ಸಹ ಹಾಕಬೇಕು ಈ ಕಲರ್ ಕಾಂಬಿನೇಷನಲ್ಲಿ. ಹಾಯ್ ಆಲ್, ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ. ಸೊ ಯಾಕೆ ಸ್ಕಿನ್ ಈ ಥರ ಗುಂಡಾಗಿದೆ ಅಂತ ನೋಡ್ಕೊಂಡ್ಬಿಟ್ರೆ, ಸ್ವಲ್ಪ ಸ್ಕಿನ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಈ ಥರ ಗುಂಡದಾಗೆ ಸ್ವಲ್ಪ ಊದ್ಕೊಂಡಿದೆ. ಸೊ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಚ್ ಆಗಿದೆ, ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸ್ಲೀವ್ಸಲ್ಲಿ ಸೇಮ್ ನೆಕ್ ಲೈನ್ ಬರುತ್ತೆ, ಹಾಗೆ ಇಲ್ಲಿ ಒಂದು ಕ್ಯೂಟಾಗಿರೋದೊಂದು ಬುಟ್ಟ ಬರುತ್ತೆ. ಸೊ ಫ್ರಂಟಲ್ಲಿ ನಾರ್ಮಲ್ ನೆಕ್ ಲೈನಲ್ಲಿ ಏನು ವರ್ಕ್ ಬಂದಿದೆಯೋ ಅದೇ ಡಿಸೈನ್ ಬರುತ್ತೆ. ಬ್ಯಾಕ್ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಇದು ಈ ಥರ ಪಾಟ್ ನೆಕ್ಕಲ್ಲಿ ಬರುತ್ತೆ. ಸೊ ಇದರಲ್ಲಿ ಸುಮಾರು ಶೇಪ್ಗಳು ಅವೈಲಬಲ್ ಇದೆ. ಸೊ ಇದರಲ್ಲಿ ಯಾವ ಶೇಪ್ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಸಿಗುತ್ತೆ ನಿಮಗೆ. ಯು ಶೇಪ್ ಇದೆ, ಪಾಟ್ ನೆಕ್ ಇದೆ, ಎಲೆ ಶೇಪ್ ಇದೆ. ಈ ಪಾಟ್ ನೆಕ್ಕಲ್ಲೇ ಸುಮಾರು, ಈಗ ರೌಂಡ್ ಶೇಪ್ ಬರುತ್ತೆ ಇದರಲ್ಲಿ. ಪಾಟ್ ಶೇಪಲ್ಲೇ ಸುಮಾರು ಶೇಪ್ಗಳು ಅವೈಲೇಬಲ್ ಇದೆಯಲ್ಲ. ಸೊ ಎಲ್ಲ ಥರ ಶೇಪ್ ಕೂಡ ಅವೈಲೇಬಲ್ ಇದೆ. ಸೊ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಫಿನಿಶಿಂಗ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇನ್ನು ನಮ್ಮ ಶಾಪ್ ಲೊಕೇಟ್ ಆಗಿರೋದು ಅಂದ್ಬಿಟ್ಟು ನಿಯರ್ ಬೈ ಬೊಮ್ಮಸಂದ್ರ ಚಂದಾಪುರ ಸೆಂಟರು, ಯನಗರ ಮೇನ್ ರೋಡ್, ಕಿತ್ಕಾನಹಳ್ಳಿ. ಸೊ ಇಲ್ಲಿ ನಮ್ಮ ಶಾಪ್ ಲೊಕೇಟ್ ಆಗಿರೋವಂಥದ್ದು. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಪದೇ ಪದೇ ಬಿದ್ದೋಗ್ತಾ ಇದೆ. ಸೊ ಈ ಥರ ಇದು ನೆಕ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಪೋಟ್ ನೆಕ್ಕಲ್ಲಿ ಈ ಥರ ಯು ಶೇಪ್. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸರಿ ತೋರಿಸ್ತೀನಿ ನಿಮಗೆ. ಸೊ ಇನ್ನು ಡಿಸೈನ್ ಬೇಕು ಅಂದರೂ ಡಿಸೈನ್ ಕೂಡ ಅವೈಲೇಬಲ್ ಇರುತ್ತೆ, ನೀವು ಆರಾಮಾಗೆ ಬೈ ಮಾಡ್ಬೋದು. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ, ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬಂದಿದೆ. ಇನ್ನು ಸ್ಲೀವ್ಸಲ್ಲಿ ಈ ಥರ ಕ್ಯೂಟಾಗಿರೋದು ಬುಟ್ಟ ಬಂದಿದೆ. ಇನ್ನು ಬ್ಯಾಕ್ ಅಂತ ಬಂದರೆ ಬ್ಯಾಕ್ ಮಾತ್ರ ಈ ಒಂದು ಡಿಸೈನು ತುಂಬ ಶೇಪ್ಗಳಲ್ಲಿ ಅವೈಲೇಬಲ್ ಇದೆ. ಇನ್ನು ಎಲ್ಲ ಡಿಸೈನ್ ಸಹ ಕ್ಲಿಯರ್ ಮಾಡಬೇಕು. ಸೊ ಅಷ್ಟೊತ್ತಿಗೆ ಇದೊಂದು ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ದಿನ ಒಂದು 4 ರಿಂದ 5 ಬ್ಲೌಸ್ ಡಿಸ್ಪ್ಯಾಚ್ ಆದ್ರೂ ಸಹ ಸುಮಾರು ಬ್ಲೌಸ್ಗಳು ಬರ್ತಾನೆ ಇರುತ್ತೆ. ಸೊ ಈ ಒಂದು ಶೇಪಲ್ಲಿ ಇರೋವಂಥದ್ದು. ಸೊ ಕಸ್ಟಮರ್ದು ರಿಕ್ವೈರ್ಮೆಂಟು ಎಲ್ಲನೂ ಕೇಳಿದಾಗ, ಅವರ ಒಂದು ಡಿಸೈನ್ದು ಐಡಿಯಾ ಕೇಳಿದಾಗ, ಸೊ ನಮಗೆ ಯಾಕೆ ಈ ಒಂದು ಐಡಿಯಾ ಬರಲಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಇನ್ನು ಕ್ಯಾಟ್ಲಾಗ್ ಡಿಸೈನ್ ಕಸ್ಟಮರ್ಗೆ ವರ್ಕ್ ಹಾಕಬೇಕು, ಕ್ಯಾಟ್ಲಾಗ್ ಡಿಸೈನ್ ನೋಡ್ತಾ ಇದ್ದೆ. ಇನ್ನೇ ಬ್ಲೌಸ್ ಇಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನು ಡಿಸೈನ್ ನೋಡ್ತಾ ಇರ್ಬೋದು. ಫಿನಿಶಿಂಗ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸೆಲ್ಫ್ ಕಲರಲ್ಲಿ ಏನು ಬಂದಿಲ್ಲ, ಕಾಂಟ್ರಾಸ್ಟಲ್ಲೇ ಬಂದಿದೆ. ಮೈಸೂರು ಸಿಲ್ಕ್ ಸ್ಯಾರಿ ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಕಾಣಿಸ್ತಾ ಇದೆ. ಫುಲ್ಲು ರೆಡ್ಡಿಶ್ ಪಿಂಕಲ್ಲಿ ಬಂದಿರೋದು ಇದು. ನಿಮ್ಮ ಕ್ಯಾಮ್ರಾದಲ್ಲಿ ರೆಡ್ ಕಾಣಿಸ್ತಾ ಇದೆ. ಇನ್ನು ಗೋಲ್ಡ್ ಮತ್ತು ರೆಡ್ನ ಯೂಸ್ ಮಾಡಿಬಿಟ್ಟು ಕಲರ್ ಕಾಂಬಿನೇಷನ್ ಕೊಟ್ಟಿರೋವಂಥದ್ದು. ಇನ್ನು ಸ್ಲೀವ್ಸ್ ಆದ್ರೂ ಅಷ್ಟು ತುಂಬ ರಿಚಾಗಿ ಕಾಣಿಸುತ್ತೆ. ಇನ್ನು ಈ ಡಿಸೈನ್ ಪ್ರೈಸ್ ಬಂದು ಜಸ್ಟ್ 600 ರೂಪೀಸ್ ಆಗಿರುತ್ತೆ. ನೀವು ಬೇಕು ಅಂದರೆ ವರ್ಕ್ನ ಹಾಕಿಸ್ಕೊಳ್ಬೋದು.